ವೆಲ್ಕಮ್ ಬ್ಯಾಕ್ ಟು ಗಗನ DN ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ವೀಡಿಯೋ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸಂಜೆ ಶುಭೋದಯ ಅಂತ ಹೇಳ್ತಾ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಬ್ಲಾಗಲ್ಲಿ ನಾನು ಮನೆಯಲ್ಲಿ ಒಂದು ಸ್ವಲ್ಪ ಅರ್ಧ kg ಚಿಕನ್ ತರಿಸಿದ್ವಿ. ಫ್ರೆಂಡ್ಸಲ್ಲಿ ಬೇಗ ಮಾಡ್ಕೊಳೋಣ ಅಂತ ಆಚೆ ಹೋಗಿ ಏನು ತಿನ್ನೋದು ಅಂತ ಅಂದ್ಕೊಂಡು ಮನೆಯಲ್ಲೇ ಮಾಡ್ಕೊಳೋಣ ಅಂತ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಕುಷ್ಕ ಮಾಡ್ಕೊಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಕೆಲ್ಸಕ್ಕೆ ಹೋಗಿ ಬಂದು ಫ್ರೆಶ್ ಅಪ್ ಆದಮೇಲೆ ಚಿಕನ್ ತಂದುಕೊಟ್ಟು ಚಿಕನ್ ತಗೊಂಡು ತೊಳೆದಿದ್ದಕ್ಕೆ ಮುಂಚೆ ನಾನೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಚಿಕನ್ ಫ್ರೈಗೆ ಏನೇನು ಬೇಕು ಅಂದರೆ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಇವು ಮೆಣಸಿನ್ಕಾಯಿ ಅಂದರೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ನಾನು. ಇನ್ಸ್ಟೆಂಟ್ ಏನೋ ರುಬ್ಕೊಂಡಂಗೆ ಜಸ್ಟ್ ನಾನು ಪೌಡರ್ ಯೂಸ್ ಮಾಡಿ ಬೇಗ ಮಾಡೋಕ್ಕೆ. ಅಂದರೆ ಇಲ್ಲೇ ಬ್ಯಾಚುಲರಾಗೆ ಎಲ್ಲೂ ಇರಲ್ಲ, ರುಬ್ಬಕ್ಕೆ ಮಿಕ್ಸಿ ಅದು ಇದು ಇರಲ್ಲ. ರುಬ್ಕೊಂಡಂಗೆ ಹೆಂಗೆ ಇನ್ಸ್ಟೆಂಟಾಗಿ ಪೌಡರ್ ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ರೈನ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಬೋದು. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೂಮ್ ಮಾಡ್ತಾರೆ, ಎಲ್ರೂ ಫ್ರೆಂಡ್ ಜೊತೆ ಇರ್ತಾರೆ. ಕೆಲವೊಮ್ಮೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಯಾವುದು ರೂಮಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮೇಯ್ನ್ ಮುಖ್ಯ. ಹೇಳ್ಬೇಕು ಅಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಒಬ್ಬರು ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಅನುಸರಿಸ್ಕೊಂಡು ಹೋದರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾ, ಇದಕ್ಕೆ ನಾನು ಫ್ರೈ ಮಾಡ್ಕೊಳಕ್ಕೆ ಏನೇನು ಬೇಕು ಅಂದರೆ ಟೊಮೊಟೊ ಸಣ್ಣಗೆ ಹಚ್ಕೊಂಡೆ, ಈರುಳ್ಳಿ ಉದ್ದುದ್ದ ಹಚ್ಕೊಂಡೆ, ಹಾಗೆ ಕ್ಯಾಪ್ಸಿಕಮ್ ಒಂದು ಚಿಕ್ಕದು ತೊಗೊಂಡು ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮೆಣಸಿನ್ಕಾಯಿ ಒಂದು 5ರಿಂದ 6. ಲೈಫ್ ಅಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಈಸಿ, ಏಕೆ ಅಂತ ಅಂದರೆ ಎಲ್ಲ ಇದ್ದೂ ಅವ್ರಿಗೆ ಮಾಡ್ಕೊಂಡು ತಿನ್ನೋ ಕಷ್ಟ, ಇನ್ನು ಕೆಲವ್ರಿಗೆ ಮಾಡೋದೇ ಕಷ್ಟ ಅಂತಲೇ ಹೇಳ್ಬೋದು. ಗಾದೆ ಹೇಳ್ತಾರಲ್ಲ, ಇಂಗು ತೆಂಗು ಇದ್ರ ಮಂಗನೂ ಕೂಡ ಅಡುಗೆ ಮಾಡ್ತಾರೆ ಅಂತ. ಬ್ಯಾಚುಲರ್ ಲೈಫ್ ಅಂದರೆ ತುಂಬ ಅಂದರೆ ನಾನು ಮುಂಚೆಯಿಂದನೂ ನಾನು ಮನೆಯಿಂದನೇ ಇರ್ತಿದ್ದು, ಮನೆಯಿಂದನೇ ಓಡಾಡ್ತಿದ್ದು, ಕಾಲೇಜು ಸ್ಕೂಲು ಎಲ್ಲ. ಇವಾಗ ಏನಕ್ಕೆ ಆಚೆ ಬಂದಂದರೆ ಈ ಎಲ್ಲ ಥರನೂ ಲೈಫ್ ನೋಡಬೇಕು, ಲೈಫಲ್ಲಿ ಎಲ್ಲ ಥರನೂ ಅನುಭವಿಸ್ಬೇಕು. ಅದಕ್ಕೋಸ್ಕರನೇ ರೂಮಲ್ಲಿ ಮಾಡ್ಕೊಂಡಿರೋಣ, PGಲಿ ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ರೂಮಿಗೆ ಬಂದೆ. ಫಸ್ಟ್ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಫಾಲೋ ಮಾಡ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು ಜಸ್ಟ್ ಏನಿಲ್ಲ, ಜಸ್ಟ್ ಈರುಳ್ಳಿ, ಆಯಿಲು, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್, ಇದು ಬಿಟ್ಟರೆ ಬೇಗ ಆರಾಮಾಗಿ ಮಾಡ್ಕೋಬೋದು. ಕೆಲವ್ರಿಗೆ ಅಡುಗೆ ಮಾಡೋಕ್ಕೆ ಕಷ್ಟ ಅಡಿಕಿದ್ರೆ, ಕೆಲವರಿಗೆ ಅಂದರೆ ಬೇರೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ವಲ್ಲ. ಕೆಲವ್ರಿಗೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದ್ರಲ್ಲಿ ನಾನು ಒಬ್ಬಳು ಅಂತ ಹೇಳ್ಬೋದು. ಅಡುಗೆ ಏನು ಬೇಕಾದರೂ ಮಾಡ್ತೀನಿ, ಹೆಂಗೆ ಬೇಕಾದರೂ ಮಾಡ್ತೀನಿ. ಬೇರೆ ಕೆಲಸ ಅಂದರೆ ಬಟ್ಟೆ, ಪಾತ್ರೆ ಒಗೆಯೋದು ಅಂದರೆ ಒಂದು ಸ್ವಲ್ಪ ನಿಧಾನನೇ. ಅಡುಗೆ ಅಂದರೆ ಫಾಸ್ಟ್ ಅಂತ ಹೇಳ್ತೀನಿ. ಬಿರಿಯಾನಿ ಮಾಡ್ಬೋದು, ಬಟ್ ಬಿರಿಯಾನಿ ರೈಸ್ ತಿನ್ಬೋದು, ಪೀಸ್ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕುಷ್ಕ ಮಾಡಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕುಷ್ಕ ಮಾಡೋಕ್ಕೆ ನಾನು ಜಸ್ಟು ಪಲಾವ್ ಎಲೆ, ಸೋಂಪು, ಚಕ್ಕೆ, 1-2 ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ 2 ವಿಷಿಲ್ ಕೂಗಿಸಿದ್ರೆ ಕುಷ್ಕ ರೆಡಿ ಆಗುತ್ತೆ. ಉಪ್ಪು ಹಾಕೋದು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಬ್ಯಾಚುಲರ್ ಲೈಫು ಅನುಭವಿಸ್ತಿರೋರಿಗೆ, ರೂಮಲ್ಲಿರೋರಿಗೆ ಇದ್ರ ಎಕ್ಸ್ಪೀರಿಯೆನ್ಸ್ ಗೊತ್ತಿರುತ್ತೆ. ಅಂದರೆ ಇನ್ನೂ ಕೆಲವರಿಗೆ ಗೊತ್ತಿರಲ್ಲ ಮನೇಲಿರೋರಿಗೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.